ಗೃಹ ಸಚಿವರು ಬಂದಿದ್ರು ಸರ್, ಏನ್ ಸರ್ ವಿಶೇಷ? ಏನು ವಿಶೇಷ ಏನಿಲ್ಲ, ನಾವು ಅವ್ರ ಕಚೇರಿಗೆ ಹೋಗ್ತಾ ಇದ್ದೀವಿ, ನಾವೇ ಇಲ್ಲಿ ಬರ್ತೀವಿ ಅಂದ್ರೆ ಅಷ್ಟೇ. ಇಲ್ಲಿ ಬಂದ್ರು, ಊಟ ಟೈಮ್ ಆಗಿತ್ತು, ಊಟ ಮಾಡಿದ್ರು ಅಷ್ಟೇ. ಸುಮಾರು 1 ಗಂಟೆವರೆಗೆ ಕೂತಿದ್ದು, ಸುಮಾರು ಚರ್ಚೆ ಆಯಿತು. ಪಕ್ಷದ ಬಗ್ಗೆ, ಸಂಘಟನೆ ಬಗ್ಗೆ, ಮುಂದಿನ ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ರು ಅಷ್ಟೇ. ಅದನ್ನ ಬಿಟ್ಟರೆ ಬೇರೆ ಯಾವುದೇ ಚರ್ಚೆ ಆಗಿಲ್ಲ. ಮತ್ತೆ ನಿಮಗೆ ಸ್ಪೆಸಿಫಿಕ್ ಆಗಿದ್ರೆ ಹೇಳ್ತೀನಿ. ಪಕ್ಷದ ಯಾವ್ದ್ರೆ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಇಲ್ಲ, ಅದ್ರ ಬಗ್ಗೆ ಏನು ಚರ್ಚೆ ಆಗಿಲ್ಲ. ಆ ರೀತಿ ಯಾವ್ದು ಚರ್ಚೆ ಆಗಿಲ್ಲ. ಆದ್ರೆ ನಾನೇ ಅಲ್ಲಿ ಹೋಗ್ತಾ ಇದ್ದೆ ಅವ್ರ ಕಚೇರಿ, ನನ್ನ ಕೆಲಸಕ್ಕೆ. ಇಲ್ಲೇ ಬರ್ತೀನಿ ಅಂದ್ರೆ ಬಂದಿದ್ದಾರೆ ಅಷ್ಟೇ. ಸರ್ ನಿಮ್ದೇ ಕೇಂದ್ರ ಬಿಂದು ಆಗಿದೆಯಲ್ಲ ಸರ್ ಇತ್ತೀಚೆಗೆ? ಇಲ್ಲ, ಕೇಂದ್ರ ಎಲ್ಲ ಬರ್ತಾರೆ ಹೋಗ್ತಾರೆ. ನಾವು ಹೋಗ್ತಾ ಇರ್ತೀವಿ, ಅವ್ರ ಮನೆಗೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ನಿಮ್ಮ ಮೇಲೆ ಜಾಸ್ತಿ ಕೊಂಡು ಬರ್ತಾ ಇದಾರೆ ಸರ್, ಕೆಲವರು ಜಾಸ್ತಿ ಪ್ರೀತಿ ಸ್ಟಾರ್ಟ್ ಆಗಿದೆ. ಹಾಗೇನಿಲ್ಲ. ಮುಂಚೆಯಿಂದ ಅವ್ರೇನ್ ಬಂದಿದಾರಲ್ಲ, ಸಾಕಷ್ಟು ಸಾರಿ ನಮ್ಮ ಮನೆಗೆ ಬಂದಿದ್ದಾರೆ. ಸಾಕು ಮನೆಗೆ, ಅವ್ರ ಮನೆಗೆ ನಾವು ಹೋಗಿದ್ದೀವಿ. ಬೇರೆ ಸಚಿವರು ನಮ್ಮ ಮನೆಗೆ ಬಂದ್ರೆ ನಾವು ಅವ್ರ ಮನೆಗೆ ಹೋಗಿದ್ದೀವಿ, ಹೊಸದಲ್ಲ. ಸೊ ನಡೀತಾನೆ ಇರ್ತದೆ ಅಷ್ಟೇ. ನಾಯಕರು ತಮ್ಮನ್ನು ಹುಡ್ಕೊಂಡು ಬರ್ತಾ ಇದಾರೆ, ಕೆಲ ನಾಯಕರು ತಮ್ಮನ್ನು ಕರೆಸ್ಕೊಳ್ತಾ ಇದಾರೆ ಸರ್. ಎಲ್ಲ ನಡೆಯೋದು ಅದಕ್ಕೆ. ಒಂದೇ ಮನೆಯಲ್ಲಿ ಹೋಗೋದು, ಇದೆಲ್ಲ ಆ ಕಡೆ ಹೋಗೋದು, ಆ ಮನೆಗೆ ಈ ಮನೆಗೆ. ಇದು ರಾಜಕೀಯದಲ್ಲಿ ನಾವು ಒಂದೇ ಪಕ್ಷದಲ್ಲಿ ಇದೀವಿ, ನಡೀತಾನೆ ಇರ್ತದೆ. ರಾಜಕೀಯ ಧ್ರುವೀಕರಣ ಆಗ್ತಿದೆ ಸರ್. ಧ್ರುವೀಕರಣ ಎಲ್ಲ ಧ್ರುವೀಕರಣದಲ್ಲಿ ಇದೀವಿ, ಮತ್ತೆ ಧ್ರುವೀಕರಣ ಆಗುವಂತದ್ದು. ಯಾಕಂದ್ರೆ ನೆಕ್ಸ್ಟ್ ಸತೀಶ್ ಜಾರಕಿಹೊಳಿ ಅವರು ಇಲ್ಲಾಂದ್ರೆ ಪರಮೇಶ್ವರ್ ಇಬ್ಬರಲ್ಲಿ ಒಬ್ರು ಸಿಎಂ ಆಗ್ತಾರೆ ಅಂತ ಹೇಳಿ ಅಲ್ಲಿ ಡೆಲ್ಲಿನಲ್ಲಿ ಚರ್ಚೆ ಆಗ್ತಾ ಇದೆ. ಇಲ್ಲಿ ಚರ್ಚೆ ಆಗಿಲ್ಲ, ಅಲ್ಲೇ ಆಗಿರ್ಬೋದು, ಇಲ್ಲಿ ಚರ್ಚೆ ಆಗಿಲ್ಲ, ನಮ್ಮಲ್ಲಿ ಚರ್ಚೆ ಆಗಿಲ್ಲ. ಸೊ ಅವ್ರು ಬಂದಿದ್ರಷ್ಟೇ, ಅಂತದ್ದು ಇದ್ರಲ್ಲಿಗೆ ವಿಶೇಷ ಏನಿಲ್ಲ. ಪವರ್ ಸೆಂಟರ್ ಸರ್ ಏನಿಲ್ಲ, ಇಲ್ಲಿ ಹಂಗೇನು ಪವರ್ ಸೆಂಟರ್ ಏನಿಲ್ಲ. ಅಲ್ಲ ಇವಾಗಲ್ಲ ಸರ್, ಆ ಪರಿಸ್ಥಿತಿ ಬರೋಲ್ಲ ಈಗ ಸದ್ಯಕ್ಕಂತೆ, ಅದಿಲ್ಲ. ಮುಂದಿನ ಆಗು ಹೋಗುಗಳ ಬಗ್ಗೆ ಚರ್ಚೆ ನಡೆಸಿದ್ರೆ ಸರ್? ಆಗೋಗಿಲ್ಲ, ಹಿಂದಕ್ಕೆ ಯಾವಾಗಲೂ ಚರ್ಚೆ ಮಾಡಿದ್ವಿ, ಹೊಸದೇನಲ್ಲ. ಹಿಂದೂ ಕೂಡ ಸಾಕಷ್ಟು ಸಾರಿ ನಾವು ಇಲ್ಲಿ ಸೇರಿದ್ವಿ. ರಾಜ್ಯದ ಆಗುಗಳನ್ನ ಅವಾಗ ಕೂಡ ಚರ್ಚೆ ಮಾಡಿದ್ವಿ, ಹೊಸದೇನ. ಸಂಕಷ್ಟದ ಬಗ್ಗೆ ಚರ್ಚೆ ಆಯ್ತು ಸರ್. ಸಂಕಷ್ಟ ಪಾರ ಆಗ್ಬೇಕಂತ ಪ್ರಾರ್ಥನೆ ಮಾಡಿದ್ವಿ. ಹಿಂದೆ ಅವಕಾಶ ಬರಲಿ ಅಂತ ಎಲ್ಲ ಸೇರಿ ಚರ್ಚೆ ಮಾಡಿದ್ರಿ. ಹಿಂದೆ ಸೇರಿದಾಗ ಡಿಸಿಎಂ ವಿಚಾರದ ಬಗ್ಗೆ ಎಲ್ಲ ಚರ್ಚೆ ಆಗಿತ್ತು. ಸೊ ಇವತ್ತ ಗೊತ್ತಿದೆ ನಿಮಗೆ ಯಾವ ರೀತಿ ರಾಜ್ಯದಲ್ಲಿ ರಾಜಕಾರಣ ನಡೀತಾ ಇದೆ. ಸ್ವಾಭಾವಿಕ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಅದು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಸೊ ಎಲ್ಲ ಒಳ್ಳೇದಾಗಲಿ ಅಂತ ಎಲ್ಲ ರೀತಿಯಿಂದ ಚರ್ಚೆ ಮಾಡಿದ್ವಿ. ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಏನಾದರೂ ಬಂದ್ರೆ ಆ ಬಗ್ಗೆ ಚರ್ಚೆ ಮಾಡಿದ್ರೆ? ಇಲ್ಲ, ಬದಲಾವಣೆ ಪ್ರಶ್ನೆ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಯಾರು ಕೂಡ ಬದಲಾವಣೆ ಯಾರು ಬಯಸಿಲ್ಲ. ಆ ದಿನಗಳು ಬರಲ್ಲ ಅಂತ ನಮಗೆ ದೃಢವಾದ ನಂಬಿಕೆ ಇದೆ. ಒಂದ್ ವೇಳೆ ಅಂದ್ರೆ ಆ ದಿನ ಬಂದಾಗ ಹೇಳಲ್ಲ, ಒಂದ್ ವೇಳೆ ಇನ್ನೂ ಇಲ್ಲ, ರೆಡಿ ಪ್ರಶ್ನೆ ಇಲ್ಲ, ರೆಡಿ. ಅದನ್ನ ನಾವು ಚರ್ಚೆನೂ ಮಾಡಿಲ್ಲ, ಯಾರು ಕೂಡ ಏನು ಮಾಡಿಲ್ಲ. ಪರಸ್ಪರ ಒಪ್ಪಂದಕ್ಕೆ ಇವತ್ತಿನ ಸಭೆ ಮುನ್ನುಡಿ ಬರೆಯುತ್ತ ಅಂತ ಸಹಕಾರ ವಿಚಾರವಾಗಿ ಸರ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಏನಾದ್ರು ಮಾಡ್ಕೊತಾ ಯಾಕಂದ್ರೆ ಅಧ್ಯಕ್ಷರನ್ನು ಭೇಟಿಯಾಗಿದ್ದೀರಿ, ಪರಮೇಶ್ವರನ್ನು ಭೇಟಿಯಾಗಿದ್ದೀರಿ. ಯಾಕಂದ್ರೆ ರಾಜಣ್ಣ ಅವರು ನೀವಾಗಿ ಇಲ್ಲ ಪರಮೇಶ್ವರ್ ಆಗಿ ಅಂತ ಹೇಳ್ತಾ ಇದ್ದಾರೆ ಸರ್, ಬಾಯ್ಬಿಟ್ಟು ಓಪನ್ ಆಗಿ ಹೇಳಿದ್ದಾರೆ. ಆ ಪ್ರಶ್ನೆಯಲ್ಲಿ ಉದ್ಭವಿಸಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರ್ತಾರೆ, ಹೀಗಾಗಿ ಅದನ್ನ ಚರ್ಚೆ ಮಾಡೋದು ಅನಾವಶ್ಯಕ ಅಂತ ಸಾಕಷ್ಟು ಸಾರಿ ಹೇಳಿದ್ದೀನಿ. ಇವತ್ತು ಕೂಡ ಅದನ್ನೇ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಏನ್ ಮಾಡಿಸಿದಿರಿ ಸರ್? ಇವತ್ತು ಬಿಜೆಪಿ ಒಂದು ಆಡಿಯೋ ರಿಲೀಸ್ ಮಾಡಿ, ನಡವಳಿ ಬಗ್ಗೆ ಆಡಿಯೋ. ಎಲ್ಲಿಯೂ ಕೂಡ ಮುಖ್ಯಮಂತ್ರಿಯವರ ಪತ್ನಿಯವರ ಹೆಸರಿಗೆ ಸೈಟ್ ಕೊಡಬೇಕು ಅನ್ನುವಂತ ದಾಖಲೆನೇ ಇಲ್ಲ. ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಸಿಎಂ ಅವರಿಗೆ 14 ಸೈಟ್ ಕೊಡಲಾಗಿದೆ ಅನ್ನೋದು ಅವರ ಆರೋಪ. ಕಡೆ ಏನೇ ಇದ್ರೂ ಚರ್ಚೆ ಎನ್ಕ್ವೈರಿ ನಡೀತಾ ಇದೆ. ಆಯೋಗ ನೇಮಿಸಿದ್ದಾರೆ ಸಿಎಂ ಅವರು, ದೇಸಾಯಿ ಆಯೋಗ. ಅಲ್ಲಿ ಅವಕಾಶ ಇದೆ ಎಲ್ಲ ಹೇಳಲಿಕ್ಕೆ. ಸೊ ಅವ್ರು ವರದಿ ಕೊಟ್ಟ ನಂತರ ನೋಡೋಣ ಹತ್ರ ಏನು ಬರ್ತೈತೆ, ಅವಾಗ ನೋಡೋಣ. ಏನ್ ಮಾಡ್ಸಿದ್ರಿ ಸರ್? ರೊಟ್ಟಿ ತುಂಬಾ ಚೆನ್ನಾಗಿತ್ತು ಅಂದ್ರಲ್ಲ ಸರ್? ಸರ್ ರೊಟ್ಟಿ ತುಂಬಾ ಚೆನ್ನಾಗಿತ್ತು, ಖುಷಿ ಆಯ್ತು ನನಗೆ ಇವತ್ತು. ಜೋಳದ ರೊಟ್ಟಿ ಪಲ್ಯ ಏನ್ ಮಾಡ್ತಿದ್ರಿ? ಕರ್ದಂಟು ರೊಟ್ಟಿ ತುಪ್ಪಗೆ ಹಾಕ್ಸಿದ್ರಿ ಸರ್? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.